ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನೀನಿರಲು ಜೊತೆಯಲ್ಲಿ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಆಫೀಸಲ್ಲಿ ಎಲ್ಲರನ್ನೂ ಮೀಟಿಂಗ್ ಅಂತ ಬಾಸ್ ಕರಿತಿದ್ದಾರೆ ಅಂತ ಮ್ಯಾನೇಜರ್ ಕರ್ಕೊಬಂದು ಕೂರಿಸಿರ್ಬೇಕಾದ್ರೆ ಅಲ್ಲಿ ರಂಜಿತ್ ಬರ್ತಾನೆ. ರಂಜಿತ್ ಬಂದು ತನ್ನನ್ನು ತಾನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಿರ್ತಾನೆ. ನನ್ನ ಹೆಸರು ರಂಜಿತ್ ಸಿಂಹಾದ್ರಿ ಅಂತ, ಈ ಕಂಪನಿಯ ಶೇರಿಂಗ್ ಹೋಲ್ಡರ್ ನಾನು ಅಂತ ಹೇಳಿದಾಗ ಅವ್ನ ಮಾತನ್ನ ಕೇಳ್ಕೊಂಡು ಸ್ಟಾಫ್ಗೆಲ್ಲ ಶಾಕ್ ಆಗ್ತಿದ್ರೆ, ಜೊತೆಗೆ ರಚನೆಗೆ ಮಾತ್ರ ಡಬಲ್ ಶಾಕ್ ಆಗ್ಬಿಟ್ಟು ಹಾಗೆ ಅವ್ನ ಮುಖನ ನೋಡ್ತಾ ಕೂತ್ಕೊಬಿಡ್ತಾಳೆ. ರಂಜಿತ್ ಬಾಸ್ ಚೇರ್ ಮೇಲೆ ಕೂತ್ಕೋತಿರ್ಬೇಕಾದ್ರೆ ಈ ಕಡೆ ರಚನೆ ಎದ್ದು ನಿಂತ್ಕೋತಾಳೆ. ಅಲ್ಲ ಸುಮಾ, ಈ ಕಂಪನಿ ಈ ರಂಜಿತ್ದಂತ ಗೊತ್ತಿದ್ದು ನನ್ನ ರೆಸ್ಯೂಮ ಇವ್ರಿಗೆ ಮೇಲ್ ಮಾಡಿದೆ ಅಂತ ಅಂದಾಗ ಬೇಕು ಬೇಕು ಅಂತ ಸುಮಾ ನಾಟಕ ಮಾಡ್ತಾ ಇರ್ತಾಳೆ. ಇಲ್ಲ ಕಣೆ, ಖಂಡಿತ ಇದು ರಂಜಿತ್ ಸರ್ ಕಂಪನಿ ಅಂತ ನನಗಂತೂ ಗೊತ್ತಿರಲಿಲ್ಲ ಅಂತ ನಾಟಕ ಮಾಡ್ತಾ ಇರ್ತಾಳೆ. ಹಾಗೆ ತುಂಬಾ ಕೋಪ ಮಾಡ್ಕೊಂಡು ರಚನಾ ಹೇಳ್ತಾ ಇರ್ತಾಳೆ, ನಿನಗೆ ಈ ವಿಷಯ ಇವಾಗ ಗೊತ್ತಿರ್ಬೋದು, ಆದರೆ ನನಗೆ ಸ್ವಲ್ಪ ಡೌಟ್ ಬರ್ತಿತ್ತು. ಈ ಕಂಪನಿನ ಬಂದ ತಕ್ಷಣ ಫಸ್ಟ್ ನನ್ನ ಸೆಲೆಕ್ಟ್ ಮಾಡಿದ್ದು, ಹಾಗೆ ಬೆಳಗ್ಗೆ ಬಂದು ನೋಡಿದರೆ ಎಲ್ಲರೂ ಸಹ ವೆಲ್ಕಮ್ ಮಾಡಿದ ರೀತಿ ಯಾಕೋ ಅನುಮಾನ ಇತ್ತು. ಆದರೆ ಇವಾಗ ಪಕ್ಕ ಆಯಿತು, ಮೋಸ ಮಾಡಿಬಿಟ್ಟೆ ಕಣೆ. ನೀವೆಲ್ಲರೂ ಸಹ ನನಗೆ ಮೋಸ ಮಾಡಿದ್ರಿ, ಅದರಲ್ಲೂ ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಅಂದ್ಕೊಂಡಿದ್ದೆ, ನೀನು ನನಗೆ ತುಂಬಾ ಮೋಸ ಮಾಡಿದೆ. ನಿಜವಾಗ್ಲೂ ಇವ್ರದ್ದು ಕಂಪನಿ ಅಂತ ಗೊತ್ತಿದ್ರೆ ಖಂಡಿತ ನನ್ನ ಜಾಬ್ಗೆ ಸೇರ್ತಿರ್ಲಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ರಂಜಿತ್ ಎದ್ದು ಹೇಳ್ತಾ ಇರ್ತಾನೆ, ಸುಮ್ಮನೆ ಯಾಕೆ ಎಲ್ಲರ ಮೇಲೂ ಕೋಪ ಮಾಡ್ಕೋತಿದ್ದೀರಾ? ನೀವು ಈ ಕಂಪನಿ ಕೆಲ್ಸಕ್ಕೆ ಬಂದರೆ ಏನಾಯಿತು? ಇಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೋ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಅದರಲ್ಲೂ ನಿಮ್ಮ ಟ್ಯಾಲೆಂಟಿಂದ ಈ ಕಂಪ್ನಿಗೆ ನಿಮಗೆ ಕೆಲಸ ಸಿಕ್ಕಿರೋದು ಅಂತ ಹೇಳ್ತಾ ಇದ್ರೆ ತುಂಬ ಕೋಪ ಮಾಡ್ಕೊಂಡು ರಂಜಿತ್ ಅಂತ ಕೈ ತೋರಿಸಿ ಮಾತಾಡ್ತಿರ್ಬೇಕಾದ್ರೆ, ಕೂಗ್ಬಿಡಿ ರಚನವ್ರೆ, ಇದು ಕಂಪನಿ ಮೀಟಿಂಗ್ ನಡೀತಾ ಇದೆ, ಇಲ್ಲಿ ನಾನು ಬಾಸ್, ಇಲ್ಲಿ ಕಂಪನಿ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ವಿ, ನನಗೆ ಫಸ್ಟು ಅದಕ್ಕೆ ನಾನು ಪ್ರಿಯಾರಿಟಿ ಕೊಡ್ತೀನಿ, ಇದಕ್ಕೆಲ್ಲ ಕೊಡೋಕ್ಕೆ ನನ್ನ ಹತ್ರ ಟೈಮ್ ಇಲ್ಲ ಅಂತ ನಾಟಕ ಮಾಡ್ತಾ ಇರ್ತಾನೆ. ಹಾಗೆ ನಿಮ್ಮನ್ನ ಕಂಪನಿಗೆ ಜಾಯಿನ್ ಮಾಡ್ಕೊಂಡಿರೋದು ಕಂಪನಿ ಹೈಯರ್ ಪೊಸಿಷನಲ್ಲಿ ಇರಲಿ ಅಂತ, ಅದು ಬಿಟ್ಟು ನೀವು ನನ್ನ ಜೊತೆ ಕೂಗಾಡಿ ಅಂತ ನಾನು ಕರೆಸಿಲ್ಲ. ಅದರಲ್ಲೂ ನಿಮಗೆ ನನ್ನ ಮೇಲೆ ತುಂಬ ಕೋಪ ಇದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ಪ್ರೊಫೆಷನಲ್ ವಿಷಯ ಅಂತ ಬಂದರೆ ನಾನು ತುಂಬಾ ಪ್ರೊಫೆಷನಲ್ಲು. ನಿಮಗೇನಾದ್ರೂ ಜಾಬ್ ಇಷ್ಟ ಇರಲಿಲ್ಲ ಅಂದರೆ ದಯವಿಟ್ಟು ಬಿಟ್ಟು ಹೋಗಿ ಅಂತ ಹೇಳ್ತಿರ್ಬೇಕಾದ್ರೆ ರಚನಾ ಮಾತ್ರ ಕಣ್ಣೀರು ಹಾಕೊಂಡು ಸುಮ್ಮ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಮ್ಯಾನೇಜರ್ ಹೇಳ್ತಾ ಇರ್ತಾರೆ, ಸರ್ ಇವರು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಸರ್ ಅಂತ ಅಂದಾಗ, ಏನಾದರೂ ಮಾಡ್ಕೊಳ್ಳಿ, ಅದ್ರ ಲಾಸ್ನ ನಾನು ಪೇ ಮಾಡ್ತೀನಿ, ಇವ್ರಿಗೆ ಇಷ್ಟ ಇಲ್ಲ ಅಂತ ಅಂದರೆ ಇಲ್ಲಿ ಕೆಲಸ ಮಾಡೋದು ಬೇಡ ಅಂತ ಈ ಕಡೆ ರಂಜಿತ್ ಹೇಳ್ತಾ ಇದ್ರೆ ತುಂಬ ಕೋಪ ಮಾಡ್ಕೊಂಡು ರಚನೆ ಹೇಳ್ತಾ ಇರ್ತಾಳೆ, ಕೆಲಸ ಮಾಡಿ ಅಂತ ಹೇಳಿದ್ರು ನಾನು ಮಾಡಲ್ಲ, ಬೇಡದ ಮುಖನೆಲ್ಲ ನೋಡಿಕೊಂಡು ನಾನು ಈ ಕಂಪ್ನಿಲಿ ಕೆಲಸ ಮಾಡಲ್ಲ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ಪ್ಲೀಸ್ ಗೋ ಅಂತ ಹೇಳ್ತಾ ಇರಬೇಕಾದ್ರೆ ಬೇಜಾರು ಮಾಡ್ಕೊಂಡು ಈ ಕಡೆ ರಚನಾ ಹೋಗ್ತಾ ಇದ್ರೆ ಕಣ್ಣ ಮಿಟಿಕ್ಸ್ಬಿಟ್ಟು ಈ ಕಡೆ ಸುಮ್ಮನ ಚೂ ಬಿಡ್ತಾ ಇರ್ತಾನೆ. ಇನ್ನೊಂದು ಕಡೆ ಸುಮ್ಮ ರಚನನ ಉಟ್ಕೊಂಡು ಕೂಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಮನೆಯಲ್ಲಿ ಕೃಷ್ಣ ಅಪ್ಪ ಶಿವರಾಜ್ ಅವರು ಭಕ್ತಿಯಿಂದ ದೇವ್ರ ಮನೆಗೆ ಹೋಗಿ ದೇವ್ರನ್ನ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ತನ್ನ ಹೆಂಡತಿ ಮಹಾಲಕ್ಷ್ಮಿ ಬರ್ತಾಳೆ. ಏನ್ರಿ ಅಪರೂಪಕ್ಕೆ ದೇವ್ರ ಮನೇಲಿ ನಿಂತ್ಕೊಂಡು ದೇವ್ರನ್ನ ಪ್ರಾರ್ಥನೆ ಮಾಡ್ತಿದ್ದೀರಾ ಅಂತ ಕೇಳಬೇಕಾದ್ರೆ, ನಮ್ಮ ಮಗ ಅಂತ ಅನಿಸ್ಕೊಂಡಿರೋ ಕೃಷ್ಣ ಒಳ್ಳೆ ದಾರಿಲಿ ಹೋಗಿ ಒಂದು ಜಾಬ್ನ ತೊಗೊಂಡು ಈ ಮನೆ ಕಾರ್ಯ ಕಷ್ಟಗಳನ್ನೆಲ್ಲನೂ ಸಹ ನಿರ್ವಹಿಸ್ಲಿ ಅಂತ ದೇವ್ರ ಹತ್ರ ಬೇಡ್ಕೋತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಆಗ ಮಹಾಲಕ್ಷ್ಮಿ ಹೇಳ್ತಾ ಇರ್ತಾಳೆ, ನಿಮಗೂ ನಂಬಿಕೆ ಬಂದಿದೆಯೇ ರೀ, ನಮ್ಮ ಮಗ ಬದಲಾಗಿದ್ದೇನೆ ಅಲ್ವಾ ರೀ, ಕೃಷ್ಣ ಬದಲಾಗಿದ್ದೇನೆ ಅಂತ ಅಂದಾಗ, ಖಂಡಿತ ಅವನು ಬದಲಾಗಿಲ್ಲ, ಅವಳು ಬದಲಾಯಿಸ್ತಿದ್ದಾಳೆ, ತನ್ನ ಮಾಂಗಲ್ಯನ ಉಳಿಸ್ಕೊಳ್ಳೋಕ್ಕೋಸ್ಕರ ಅವಳು ಈ ರೀತಿ ಅವನನ್ನ ಬದಲಾಯಿಸ್ತಿದ್ದಾಳೆ ಅಂತ ಹೇಳ್ತಾ ಇರ್ತಾನೆ. ಆದರೆ ಆ ಹೆಣ್ಣಿಗಿರೋ ನಿಯತ್ತು ಇವನಿಗಿಲ್ವಲ್ಲ ಅಂತ ಅಂದಾಗ, ಹಾಗೆಲ್ಲ ಅನ್ಬೇಡ್ರಿ, ಸಮಯ ಸಂದರ್ಭ ಒಂದೇ ರೀತಿ ಇರಲ್ಲ, ಖಂಡಿತ ಅವನು ಒಂದಾಗೆ ಆಗ್ತಾನೆ, ನಾವು ಏನು ಅಂದ್ಕೊಂಡಿದ್ದೀವಿ ಅದನ್ನು ಸಾಧನೆ ಮಾಡೇ ಮಾಡ್ತಾನೆ, ಸಮಯ ಸರಿ ಇರಲಿಲ್ಲ ಇಷ್ಟು ದಿನ ಅಷ್ಟೇ ಅಂತ ಮಹಾಲಕ್ಷ್ಮಿ ಹೇಳ್ತಾ ಇರ್ತಾಳೆ. ಹಾಗೆ ಬೇಕಾದರೆ ನೋಡ್ತಾ ಇರಿ, ಖಂಡಿತ ಅವನು ಬದಲಾಗ್ತಾನೆ, ನಿಮಗೆ ತಂದೆಗೆ ತಕ್ಕ ಮಗ ಅನ್ನಿಸ್ಕೊತಾನೆ ಅಂತ ಅನ್ಬೇಕಾದ್ರೆ, ನನಗೆ ತಕ್ಕದ ಮಗ ಅನ್ನಿಸ್ಕೊಳ್ದಿದ್ರು ಪರವಾಗಿಲ್ಲ ಮಹಾಲಕ್ಷ್ಮಿ, ಅವಳಿಗೆ ತಕ್ಕ ಹೆಂಡ್ತಿ ಅಂತ ಅನ್ನಿಸ್ಕೊಂಡ್ರೆ ಸಾಕು, ಏಕೆಂದರೆ ಅವನನ್ನು ನಂಬಿತಾನೆ ಅವಳು ಬಂದಿರೋದು, ಅವರಿಬ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಈ ಕಡೆ ಅವರಪ್ಪ ಹೇಳ್ತಾ ಇರ್ತಾರೆ. ಹಾಗೆ ಇವನನ್ನ ದಾರಿ ತರಕ್ಕೆ ಹೋಗಿ ತಾನು ಕಂಡಿರೋ ಕನಸನ್ನೆಲ್ಲನೂ ಎಲ್ಲಿ ದಾರಿ ತಪ್ಪೋ ರೀತಿ ಮಾಡ್ತಾಳೋ ಅಂತ ಭಯ ತುಂಬ ಆಗ್ತಿದೆ. ಏಕೆಂದರೆ ಅವರಪ್ಪ ತುಂಬ ಅಂದರೆ ತುಂಬ ಕನಸನ್ನ ಕಟ್ಕೊಂಡಿದ್ರು, ಅದನ್ನು ಈಡೇರಿಸ್ತಲೇ ಇವಳು ಎಲ್ಲಿ ಇವನ ಕಡೆ ಗಮನ ಕೊಡ್ತಾಳೆ ಅನ್ನೋ ಭಯ ತುಂಬ ಕಾಡ್ತಾ ಇದೆ ಮಹಾಲಕ್ಷ್ಮಿ ಅಂತ ಹೇಳ್ತಾ ಇರ್ತಾನೆ. ಹಾಗೆಲ್ಲ ಭಯ ಪಡಬೇಡಿ ಕಣ್ರಿ, ಒಂದು ಹೆಣ್ಣನ್ನ ಲೈಫ್ನ ಹಾಳು ಮಾಡೋವಷ್ಟು ಕೆಟ್ಟವನು ನಮ್ಮ ಮಗ ಅಲ್ಲ, ಅವನಿಗೆ ಒಂದು ಕೆಲಸ ಅಂತ ಸಿಗಲಿ, ಕೆಲಸ ಸಿಗಿದ್ಮೇಲೆ ಖಂಡಿತ ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋತಾನೆ, ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ. ನೋಡಿ, ಅವಳು ಅಷ್ಟೇ ತುಂಬ ಒಳ್ಳೆಯವಳು ಅಂತ ಅನಿಸುತ್ತೆ, ದೂರವಾಗಿರೋ ಸಂಬಂಧನ ಹತ್ರ ಮಾಡಬೇಕಂತ ತುಂಬ ಪ್ರಯತ್ನ ಪಡ್ತಾ ಇದ್ದಾಳೆ. ಏನೇ ಆಗಲಿ ನಾವು ಅವ್ರನ್ನ ಒಪ್ಕೋತೀವಿ ಇಲ್ವೋ ಗೊತ್ತಿಲ್ಲ, ಅವರಿಬ್ಬರು ಸುಖವಾಗಿದ್ದರೆ ನಮಗೆ ಅಷ್ಟೇ ಸಾಕು ಅಂತ ಹೇಳ್ಬೇಕಾದ್ರೆ ನನ್ನ ಆರೈಕೆನೂ ಅದೇ ಮಹಾಲಕ್ಷ್ಮಿ ಅಂತ ಶಿವರಾಜ್ ಹೇಳ್ತಾ ಇರ್ತಾನೆ. ಹಾಗೆ ಇದೇನೋ ಗೊತ್ತಿಲ್ಲ, ಎಲ್ಲ ಕಷ್ಟಗಳು ದೂರಾಗಿ ಎಲ್ಲದು ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ ಅಂತ ಅನ್ಬೇಕಾದ್ರೆ ಖಂಡಿತ ನಿಮ್ಮ ಪ್ರಾರ್ಥನೆನ ದೇವರು ಈಡೇರಿಸ್ತಾನೆ. ಯಾಕೆ ಅಂತಂದರೆ ಮನುಷ್ಯರು ಕೈ ಬಿಟ್ಟಾಗ ದೇವ್ರ ತಾನೇ ಅಲ್ವೇನ್ರಿ ಕಾಪಾಡೋದು, ನೀವು ಚಿಂತೆ ಮಾಡಬೇಡಿ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ.
ಹಾಗೆ ಇನ್ನೊಂದು ಕಡೆ ರಚನಾ ಕೋಪ ಮಾಡಿಕೊಂಡು ಕೆಲಸ ಬಿಟ್ಟು ಹೋಗಬೇಕು ಅಂತ ಬರ್ತಾ ಇದ್ದರೆ ಹಿಂದೆ ಸುಮ್ಮ ಓಡೋಡಿ ಬಂದುಬಿಟ್ಟು ಪ್ಲೀಸ್ ರಚನಾ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ. ನಿನ್ನ ಜೊತೆ ಲೈಫಲ್ಲಿ ನಾನು ಮಾತಾಡಲ್ಲ, ಯಾಕೆ ಅಂತಂದರೆ ಅವನಿಂದ ನಾನು ಲೈಫಲ್ಲಿ ಎಷ್ಟೆಲ್ಲ ಲಾಸ್ ಮಾಡ್ಕೊಂಡಿದ್ದೀನಿ, ಎಷ್ಟೆಲ್ಲ ಕಳ್ಕೊಂಡಿದ್ದೀನಿ ಅಂತ ನಿನಗೆ ತುಂಬ ಚೆನ್ನಾಗಿ ಗೊತ್ತು. ಅಂಥದ್ರಲ್ಲಿ ಅವನ ಆಫೀಸಲ್ಲಿ ನನಗೆ ಕೆಲಸ ಕೊಡಿಸಿದೆಯಲ್ಲ, ನನ್ನ ಜೊತೆ ನೀನು ಮಾತಾಡಬೇಡ ಅಂತ ಕೂಗಾಡ್ತಾ ಇರ್ತಾಳೆ. ಮತ್ತೆ ಕೋಪ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಕೈ ಹಿಡಿದು ಎಳೆದು ಕೇಳ್ತಾ ಇರ್ತಾಳೆ, ಪ್ಲೀಸ್ ಕಣೆ ನೀನು ಕಾಲು ಹಿಡ್ಕೊತೀನಿ ಕಣೆ, ಈ ಕಂಪನಿನ ಮಾತ್ರ ಬಿಟ್ಟು ಹೋಗಬೇಡ ಅಂದಾಗ ಏನೇ ಆಗಿದೆ, ಯಾಕೆ ಇಷ್ಟೊಂಥರ ರಿಕ್ವೆಸ್ಟ್ ಮಾಡ್ತಿದ್ದೀಯ, ಈ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ಏನಾದರೂ ಅಗ್ರಿಮೆಂಟ್ ಇದೆಯಾ ಅಂತ ಬೈತಾ ಇರ್ತಾಳೆ. ಹಾಗೆ ರಂಜಿತ್ ಇರೋ ಜಾಗದಲ್ಲಿ ನಾನು ಕೆಲಸ ಮಾಡಲ್ಲ ಕಣೆ ಅಂತ ಅಂದಾಗ ಯಾಕೆ ಇಷ್ಟು ಎಕ್ಸೈಟ್ ಆಗ್ತಾ ಇದೆಯಾ ನೀನು, ಇದು ಪ್ರೊಫೆಷನಲ್ ಲೈಫು, ಪ್ರೊಫೆಷನಲ್ ಮಾತ್ರ ಥಿಂಕ್ ಮಾಡಿ ನೀನು, ಯಾಕೆ ಪರ್ಸ್ನಲ್ ಎಲ್ಲ ಥಿಂಕ್ ಮಾಡಿ ಯೋಚನೆ ಮಾಡ್ತಿದ್ದೀಯಾ, ನಾವು ಜಸ್ಟ್ ಎಂಪ್ಲಾಯೀಸ್ ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ. ನನಗೆ ಹೇಳ್ತಾ ಇದೆಯಲ್ಲ, ಹಾಗಾದರೆ ಆ ರಂಜಿತ್ ಪ್ರೊಫೆಷನಲ್ ಆಗಿದ್ದಾರಾ, ನಾನು ಅಗ್ರಿಮೆಂಟ್ಗೆ ಸೈನ್ ಆಗಿ ಜಾಬ್ಗೆ 2 ದಿನ ಆದಮೇಲೆ ಬಂದಿದ್ದೀನಿ, ಇವಾಗ ಬಂದು ಬಾಸ್ ಅಂತ ಹೇಳ್ತಾ ಇದ್ದೀನಲ್ಲ, ಈಗ ಅವನು ಪ್ರೊಫೆಷನಲ್ ಆಗಿದ್ದಾನ ಅಂತ ಕೇಳ್ತಾ ಇರ್ತಾಳೆ. ಇದೆಲ್ಲ ಅವನು ಬೇಕು ಅಂತ ಮಾಡ್ತಿರೋದು ನಿನಗೆ ಗೊತ್ತಾಗ್ತಾ ಇಲ್ವಾ, ಅದು ಪಾರಿವಾಳ ಆಗಿದೆ ಅಂತಂದರೆ ಇದು ನಂಬೋ ಮಾತೇನೆ ಅಂತ ಕೋಪ ಮಾಡಿಕೊಂಡು ರಚನಾ ಸುಮ್ಮನೆ ಬೈತಾ ಇರಬೇಕಾದ್ರೆ, ಖಂಡಿತ ನಾನು ಇವ್ನು ಮಾಡೋ ಕೆಲಸ ಮಾಡೋ ಜಾಗದಲ್ಲಿ ನಾನು ಇರಲ್ಲ, ಒಂದು ಕ್ಷಣನೂ ಇರಲ್ಲ ಅಂತ ಅನ್ಬೇಕಾದ್ರೆ ಏನೇ ಈ ರೀತಿ ಮಾತಾಡ್ತಿದ್ದೀಯಾ, ಬರೀ ನಿನ್ನ ಬಗ್ಗೆ ಮಾತ್ರ ನೀನು ಯೋಚನೆ ಮಾಡ್ತಿದ್ದೀಯಲ್ಲ, ನನ್ನ ಬಗ್ಗೆನೂ ಯೋಚನೆ ಮಾಡು, ನಾನು ನಿನಗೆ ಶ್ಯೂರಿಟಿ ಕೊಟ್ಟು ಸೈನ್ ಮಾಡಿದ್ದೀನಿ ಕಣೆ, ಅಂದಮೇಲೆ ನನ್ನನ್ನು ಕೆಲಸದಿಂದ ತೆಗ್ದಾಕ್ತಾರೆ, ನನಗೆ ಈ ಕೆಲಸ ತುಂಬ ಅಂದರೆ ಅವಶ್ಯಕತೆ ತುಂಬಾ ಇದೆ ಕಣೆ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಆಗ ಅವಳು ತುಂಬ ಯೋಚನೆ ಮಾಡ್ತಾ ಇರ್ತಾಳೆ, ರಂಜಿತ್ ಜೊತೆ ಜಗಳ ಮಾಡಿದ್ದು ಹಾಗೆ, ರಂಜಿತ್ತು ನಿಮ್ಮನ್ನು ಕರ್ಕೊಂಡಿದ್ದೆ ನಾನು ಈ ಕಂಪನಿ ಹೈಯರ್ ಪೊಸಿಷನ್ಗೆ ಬರಲಿ ಅಂತ, ಅದು ಬಿಟ್ಟು ನೀವು ಯಾರಾದರೂ ಬಂದ್ರೇನು ಬಿಟ್ರೇನು, ದಯವಿಟ್ಟು ಕೆಲಸದಿಂದ ಹೋಗಿ ಅಂತ ಹೇಳಿದನ್ನೆಲ್ಲ ಈ ಕಡೆ ರಚನಾ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಕಡೆ ಸುಮ್ಮ ಹೇಳ್ತಿರ್ತಾಳೆ, ತುಂಬ ಯೋಚನೆ ಮಾಡಬೇಡ, ಯಾಕೆ ನೀನು ಈ ಥರ ಯೋಚನೆ ಮಾಡ್ತಾ ಇದೆಯಾ, ಆ ರೀತಿ ಇದ್ದರೆ ಕೆಲಸ ಬಿಟ್ಟೋಗು ಅಂತ ಬಾಸ್ ಎಲ್ಲ ಹೇಳ್ತಾ ಇದ್ರು, ನೀನೇನು ಅಂದ್ಕೊಂಡಂಗೆ ಆಗಲ್ಲ, ಅರ್ಥ ಮಾಡ್ಕೊ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಕೃಷ್ಣ ಜೊತೆನೂ ಸಹ ಸಿಕ್ಕಿದಾಗ ಮಾತಾಡಿದ್ದನ್ನೆಲ್ಲ ನೆನ್ಪು ಮಾಡ್ಕೋತಿರ್ತಾಳೆ. ಅವರು ನಮ್ಮ ಫ್ರೆಂಡ್ಶಿಪ್ನ ಬಯಸ್ತಿದ್ದಾರೆ, ನಾನು ಆಲ್ರೆಡಿ ಒಪ್ಕೊಂಡಿದ್ದೀನಿ, ನೀವು ಒಪ್ಕೊಳ್ಳಿ ಅಂತ ಹೇಳಿದ ಮಾತೆಲ್ಲ ನೆನಪಿಸ್ಕೋತಾ ಇರ್ತಾಳೆ. ನಂಬಿಕೆ ಅನ್ನೋದು ಹೃದಯದಿಂದ ಬರಬೇಕು, ಅವರಿಗೆ ಖಂಡಿತ ನನ್ನ ಮೇಲೆ ನಂಬಿಕೆ ಇಲ್ಲ, ಯಾಕೆ ಅಂತ ಅಂದರೆ ಅವರಿಗೆ ತುಂಬ ಅಂದರೆ ತುಂಬ ತೊಂದರೆ ಕೊಟ್ಟಿದ್ದೀನಲ್ವ, ಅದಕ್ಕೆ ಅವರು ನನ್ನ ಮೇಲೆ ನಂಬಿಕೆ ಇಟ್ಟಿಲ್ಲ ಅಂತ ರಂಜಿತ್ ಹೇಳಿದ ಹಳೆ ಮಾತುಗಳನ್ನೆಲ್ಲ ನೆನಪಿಸ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಆಗ ರಚನಾ ಕಣ್ಣೀರು ಹಾಕೊಂಡು ದೇವ್ರನ್ನ ನೆನಪಿಸ್ಕೊತಿರ್ತಾಳೆ, ದೇವರೇ ನನಗೆ ಎಂಥ ಪರಿಸ್ಥಿತಿನ ತಂದಿಡ್ದೆ, ಈ ರಂಜಿತ್ ಜೊತೆ ಕೆಲಸ ಮಾಡೋಂಗೆ ಮಾಡ್ದಲ್ಲ, ಪ್ರೊಫೆಷನಲ್ ಆಗಿ ನಾನು ಇವನ ಜೊತೆ ಹೇಗಿರಲಿ, ನಾನು ಕೆಲಸ ಬಿಟ್ಟರೆ ದೇಶಪ್ರೇಮಿಯವ್ರ ಸಮಸ್ಯೆ ಬಗೆಹರಿಯಲ್ಲ, ಏನಪ್ಪ ಮಾಡಲಿ, ಆ ರೀತಿ ಆಗೋಕ್ಕೆ ನಾನು ಬಿಡಲ್ಲ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ನನಗೆ ಕೆಟ್ಟದಾದರೂ ಪರವಾಗಿಲ್ಲ, ದೇಶಪ್ರೇಮಿಯವ್ರಿಗೆ ಕೆಟ್ಟದಾಗಬಾರ್ದು, ಅದಕ್ಕೋಸ್ಕರ ಈ ಕೆಲಸ ಮಾಡೇ ಮಾಡ್ತೀನಿ ಅಂತ ಡಿಸೈಡ್ ಮಾಡೇ ಬಿಡ್ತಾಳೆ. ಹಾಗೇನೊಂದು ಕಡೆ ಮನೇಲಿ ಹರಿ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ. ಓಡಾಡ್ತಾ ಕೃಷ್ಣ ಮಲಗೋ ಜಾಗಕ್ಕೆ ಬಂದು ಮಂಚದ ಮೇಲೆ ಕುತ್ಕೊಂಡು, ಅಪ್ಪ ಇದು ಶ್ರೀಕೃಷ್ಣ ಪರಮಾತ್ಮ ಮಲ್ಕೊಡೋ ಮಂಚ ಇದು, ಈ ನನ್ನ ಮಗನ ಹೊರಗಡೆ ಹಾಕಿದ್ರು ಮಲ್ಗೋಕೇನು ಜಾಗ ಕಮ್ಮಿ ಇಲ್ಲ ಬಿಡಿ ಅಂತ ಬೈಕತ್ತಾ ಇರ್ತಾನೆ. ಹಾಗೆ ಕೃಷ್ಣನ ಮಂಚದ ಮೇಲೆ ಮಲ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ, ಇದ್ರ ಮೇಲೆ ಆರಾಮಾಗಿ ಮಲ್ಕೊಂಡು ಆಕಾಶ ಎಣಿಸ್ಕೊಂಡು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಮತ್ತೆ ಎದ್ದುಕೊಂಡು ಹೇಳ್ತಾ ಇರ್ತಾನೆ, ನಾನೇನಾದರೂ ಇಲ್ಲಿ ಮಲಗಿರೋದು ನೋಡಿದರೆ ಮುಗ್ದೋಯ್ತು ನನ್ನ ಕತೆ ಅಷ್ಟೇ, ಮೊದಲೇ ಆಲ್ರೆಡಿ ಕಟ್ಟೋಟವನು, ಎದ್ದು ಎದೆಗೋದ್ರೆ ತಬಕ್ಕಂತ ಬಿದ್ದುಬಿಡ್ತೀನಿ ಅಂತ ಕೆಳಗಡೆ ಕೂತ್ಕೊಂಡಾಗ ಅಲ್ಲೊಂದು ಪ್ಲೇಟ್ ಕಾಣುತ್ತೆ. ಇದೇನಿದು ಪ್ಲೇಟ್ ಇದೆಯಲ್ಲ ಅಂತ ಪ್ಲೇಟ್ ನೋಡಿದ್ರೆ ಅಲ್ಲಿ ಸ್ವಲ್ಪ ನೂಡಲ್ಸ್ ಇರುತ್ತೆ. ಪ್ಲೇಟಲ್ಲಿ ಬೇರೆ ನೂಡಲ್ಸ್ ಇದೆಯಲ್ಲ, ನಮ್ಮನೆ ಪ್ಲೇಟ್ ಥರ ಕಾಣ್ತಾ ಇದೆಯಲ್ಲ, ಹಾಗಾದರೆ ಈ ಮನೇಲಿ ಯಾರೋ ಅವನಿಗೆ ಬೇಕು ಅಂತ ಕದ್ದು ಮುಚ್ಚಿ ಊಟ ಕೊಡ್ತಾ ಇದ್ದಾರೆ, ಅಂತೂ ಇಂತೂ ಬಡ್ಡಿ ನನ್ನ ಮಗ ಸಿಗಾಕೊಂಡ ಅಂತ ಮನಸ್ಸಲ್ಲಿ ಸ್ಕೆಚ್ ಹಾಕೋತಾ ಇರ್ತಾನೆ. ಹಾಗೆ ಆದಷ್ಟು ಬೇಗ ಈ ವಿಷಯನ ಅಕ್ಕನಿಗೆ ಹೇಳಿ ಶಂಕ ಊದಿಸಿ ಶಬಾಷ್ ಅಂತ ಅನಿಸ್ಕೋತೀನಿ ಅಂತ ತಟ್ಟೆ ಹಿಡ್ಕೊಂಡು ಓಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ರಂಜಿತ್ ಊರ್ಮಿಳಲ್ಗೆ ಕಾಲ್ ಮಾಡಿ ನಡೆದಿದ್ದ ವಿಷಯ ಎಲ್ಲ ಹೇಳಿದಾಗ ಊರ್ಮಿಳಲ್ಗೆ ಶಾಕ್ ಆಗ್ತಾ ಇರುತ್ತೆ. ಏನು ರಂಜಿತ್, ಈ ಕಡೆ ರಚನಾ ಕೆಲಸ ಬಿಟ್ಲ, ಏನು ಹೇಳ್ತಿದ್ದೀರಾ, ಅವಳ ಜೊತೆ ಏನಕ್ಕೆ ಈ ರೀತಿ ನೀವು ಮಿಸ್ಬಿಹೇವ್ ಮಾಡಿದ್ರಿ ಅಂತ ಅನ್ಬೇಕಾದ್ರೆ, ಟೆನ್ಷನ್ ಮಾಡ್ಕೋಬೇಡಿ ಮೇಡಮ್, ಖಂಡಿತ ಅವಳು ಕೆಲಸ ಬಿಟ್ಟು ಹೋಗಲ್ಲ, ಆ ನಂಬಿಕೆ ನನಗಿದೆ, ಈ ಕ್ರೆಡಿಟ್ ಎಲ್ಲ ನಿಮಗೆ ಸೇರಬೇಕಾಗಿದ್ದು, ಅದಕ್ಕೆ ಕಾಲ್ ಮಾಡಿದೆ ಅಂತ ಖುಷಿಯಿಂದ ಹೇಳ್ತಾ ಇರ್ತಾನೆ. ಈಗ ನನಗೇನಕ್ಕೆ ಕ್ರೆಡಿಟ್ ಕೊಡ್ತಿದ್ರೆ ರಂಜಿತ್ ಅನ್ಬೇಕಾದ್ರೆ, ಈಗ ಅವಳು ಬಲೆ ಸಿಕ್ಕಾಕೊಂಡಿರೋ ಮೀನ್ ಥರ ಈ ಕಡೆ ಬದುಕೋಕ್ಕೂ ಆಗ್ತಿಲ್ಲ ಬಿಡೋಕ್ಕೂ ಆಗ್ತಿಲ್ಲ, ಆ ರೀತಿ ಒದ್ದಾಡ್ತಾ ಇದ್ದಾಳೆ. ಈಗ ಬದುಕಬೇಕು ಅಂದರೆ ಅವಳಿಗೆ ಕೆಲಸದ ಅವಶ್ಯಕತೆ ತುಂಬಾ ಇದೆ, ಆ ರೀತಿ ನೀವು ಮಾಡಿದ್ದೀರಾ, ಈ ಕೆಲಸಕ್ಕೆ ಅವಳು ಬರಲೇಬೇಕು, ಅದಕ್ಕೆ ನಿಮಗೆ ಕ್ರೆಡಿಟ್ ಅನ್ಬೇಕಾದ್ರೆ, ನೀವು ಅಂದ್ಕೊಂಡಿರೋ ಅಷ್ಟು ಅವಳು ಚಿಕ್ಕ ಮೀನಲ್ಲ, ಸಮಯ ಸಂದರ್ಭ ಬಂದರೆ ನಿಮ್ಮನ್ನೇ ತಿನ್ನೋ ದೊಡ್ಡ ತಿಮಿಂಗಿಲ್ಲ, ಹುಷಾರಾಗಿರಿ ಅಂತ ವಾರ್ ಮಾಡ್ತಾ ಇರ್ತಾಳೆ. ಆಗ ರಂಜಿತ್ ಹೇಳ್ತಿರ್ತಾನೆ, ನೋಡಿ ಮೇಡಮ್, ಇವಾಗ ಅವಳು ನನ್ನ ಕೈಲಿ ವಶವಾಗಿದ್ದಾಳೆ, ಖಂಡಿತ ಅವಳ ಆಟ ಎಲ್ಲ ನನ್ನ ಹತ್ರ ನಡೆಯಲ್ಲ, ನೀವೇನಿದ್ರು ಆ ಕೃಷ್ಣನ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಆ ಅರ್ಗಿಣಿಗೆ ನಾನು ಯಾವ ರೀತಿ ಪಾಠ ಮಾಡಿದ್ರು ಕೇಳ್ತಾಳೆ, ಆದರೆ ಆ ಕೃಷ್ಣ ಆ ರೀತಿಯೆಲ್ಲ ಅವನ ಮೇಲೆ ಗಮನ ಕೊಡಿ ಅಂತ ವಾರ್ನ್ ಮಾಡ್ತಾ ಇರ್ತಾನೆ.
ಕೃಷ್ಣ ಆಗಲ್ಲ, ಯಾವ ರೀತಿ ಬೇಕಾದರೂ ನುಡಿಸ್ಬಿಡ್ತಾನೆ, ನುಸುಳಿಸ್ಬಿಡ್ತಾನೆ, ಹುಷಾರು ಅಂತ ಹೇಳ್ತಿರ್ಬೇಕಾದ್ರೆ ಫೋನ್ ಕಟ್ ಮಾಡಿ ಈ ಕಡೆ ತಿರುಗಿದ್ರೆ ರಚನಾ ಈ ಕಡೆ ರಂಜಿತ್ ಕಣ್ಮುಂದೆ ನಿಂತಿರ್ತಾಳೆ. ಅವಳನ್ನ ನೋಡಿ ಈ ಕಡೆ ರಂಜಿತ್ಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಫೈಲ್ ಹಿಡ್ಕೊಂಡು ಹೇಳ್ತಾ ಇರ್ತಾಳೆ, ನೋಡ್ದ ಅಪ್ಪ, ಈ ಕೃಷ್ಣ ರಚನೆಯಿಂದ ಮದುವೆ ಆದಮೇಲೆ ಇವನಿಗೆ 2 ಕೊಂಬ್ ಬಂದಿದೆ. ಅವಳಿದ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಅವ್ನು ಅನ್ಕೊಂಡಿದ್ದೇನೆ ಅಪ್ಪ. ಆದರೆ ಅವನಿಗೇನು ಗೊತ್ತು, ಅವ್ನ ಮಧ್ಯೆ ಅಡ್ಗಾಲಾಗಿ ನಾನು ನಿಂತಿದ್ದೀನಿ. ಹೇಗಿದ್ರು ರಂಜಿತ್ ವಶಕ್ಕೆ ರಚನನ್ನ ಕಳಿಸಿದ್ದೀನಿ. ಅವ್ನು ನೋಡು ವಿಲವಿಲ ಅಂತ ಒದ್ದಾಡಬೇಕು, ಆ ರೀತಿ ಮಾಡ್ತಾನೆ. ಗಂಡ ಹೆಂಡತಿ ಜೊತೆಗಿದ್ರು ಸಹ ಜೊತೆಗಿರಕ್ಕಾಗ್ತಿಲ್ಲ, ಆ ರೀತಿ ನಾನು ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಅವನು ನೋಡಿದ್ರೆ ನನಗೆ ಅಯ್ಯೋ ಪಾಪ ಅಂತ ಅನಿಸ್ತಿದೆ. ಈ ಮನೆಯವ್ರಿಗಂತೂ ಅವನ ಮೇಲೆ ಕಿಂಚಿತ್ತು ಪ್ರೀತಿಯಂತೂ ಇಲ್ಲ. ಈ ಮುಖ ಹೊತ್ಕೊಂಡು ಅದು ಹೇಗೆ ಬದುಕ್ತಿದ್ದೇನೋ ನನಗಂತೂ ಗೊತ್ತಿಲ್ಲ ಅಂತ ಊರ್ಮಿಳಾ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಹರಿ ಬಂದು, ನನಗೆ ತುಂಬ ಚೆನ್ನಾಗಿ ಗೊತ್ತು ಹೇಗೆ ಬದುಕ್ತಿದ್ದೇನೆ ಕೃಷ್ಣ ಅಂತ ಗೊತ್ತು ಅಂತ ಅಂದಾಗ, ಏನು ಹೇಳ್ತಿದ್ದೀಯ ಹರಿ ಅಂತ ಅಂದಾಗ ಪ್ಲೇಟ್ ತೋರಿಸಿ ಹೇಳ್ತಾ ಇರ್ತಾನೆ, ಈ ಮನೆಯವ್ರು ನೋಡಿ ಊಟ ಕೊಡ್ತಾ ಇದ್ದಾರೆ, ಕದ್ದು ಮುಚ್ಚಿ ಊಟ ಕೊಡ್ತಿದ್ದಾರೆ. ಇನ್ನೇ ಒಬ್ಬ ಮನುಷ್ಯನಿಗೆ ಬದುಕಕ್ಕೆ ಇನ್ನೇನು ಬೇಕು, ಊಟ ನೀರು ಮಲಗೋಕ್ಕೆ ಜಾಗ ಇದ್ದರೆ ಎಂಥ ಮನುಷ್ಯ ಆರಾಮಾಗಿರ್ತಾನೆ ಅಂತ ಅಂದಾಗ, ಓಹೋ ನನ್ನ ಬೆನ್ನಿಂದ ಇಷ್ಟೆಲ್ಲ ಆಡ್ತಾ ಇದ್ದಾರಾ, ಇವ್ರನ್ನ ಖಂಡಿತ ಬಿಡಲ್ಲ ಅಂದಾಗ, ಇನ್ನೊಂದು ವಿಷಯ ಗೊತ್ತೇನಕ್ಕ, ಅದನ್ನ ಹೇಳಿದ್ರೆ ತಾರೆ ಸುತ್ತಿ ಬಿದ್ದುಬಿಡ್ತೀಯ ಅಂದಾಗ, ಈ ಊರ್ಮಿಳಾ ಬಿಡಿಸ್ತಾಳೆ ಹೊರತು ಬೀಳಲ್ಲ, ಅದೇನು ಹೇಳಿ ಹರಿ ಅಂತ ಅಂದಾಗ, ಯಾರ ಜೊತೆ ಫೋನಲ್ಲಿ ಏರಿಯಾ ಬಗ್ಗೆ ವಿಚಾರಿಸ್ತಿದ್ದ, ನನಗನ್ಸುತ್ತೆ ಯಾರ ಜೊತೆ ದುಡ್ಡು ಹೊಡೆಯಕ್ಕೆ ಹೋಗ್ತಾ ಇದ್ದಾನೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಹರಿ ಹೇಳ್ತಾ ಇರ್ತಾನೆ, ಅವನೇನಾದ್ರು ದುಡ್ಡು ತಂದು ನಿಮಗೆ ಕೊಟ್ಟರೆ ಋಣಮುಕ್ತನಾಗ್ತಾನೆ ಅಂದಾಗ, ಖಂಡಿತ ಆ ರೀತಿ ಆಗಕ್ಕೆ ಬಿಡಲ್ಲ, ಅವನು ನನ್ನ ಕೈ ಮುಷ್ಟಲಿರಬೇಕು, ಆ ರೀತಿ ಮಾಡ್ತೀನಿ ಅಂತ ಜೋರಾಗಿ ಕೂಗಾಡ್ತಾ ಇರ್ತಾಳೆ. ಮತ್ತೆ ಹೇಳ್ತಾ ಇರ್ತಾಳೆ, ಈ ತಟ್ಟೆ ಸಿಕ್ಕಿ ಒಳ್ಳೆ ಕೆಲಸ ಆಯಿತು, ಇವಾಗ ನೋಡು ಶಿಕ್ಷೆ ಕೊಡ್ತೀನಿ ಅಂದಾಗ, ಈಗಲೇ ಶಿಕ್ಷೆ ಕೊಟ್ಟಿದ್ದೀಯಾ, ಊರು ತುಂಬ ಓಡಾಡ್ತಾ ಇದ್ದಾನೆ, ಮತ್ತೆ ಈಗೇನಾದರೂ ಕೊಟ್ಟರೆ ಉಫ್ ಅಂತ ಉಬ್ರುಕೊಂಡು ಹೋಗ್ತಾನೆ ಅಂದಾಗ, ಅವನಿಗೆ ಕೊಡಲ್ಲ, ಅವನಿಗೆ ಯಾರು ಊಟ ಕೊಟ್ಟಿದ್ರು ಅವ್ರಿಗೆ ಕೊಡ್ತೀನಿ, ಯಾರಿಗೆ ಕೊಡಲಿ ಅಂತ ಅಂದ್ಬಿಟ್ಟು, ಈ ಮನೆ ಅಧಿಪತಿ ದಿವಾಕರ್ಗೆ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತಾ ಅಲ್ವಾ ಹರಿ ಅಂತ ಹೇಳ್ಕೊಂಡು ನಗಾಡ್ತಾ ಇರ್ತಾಳೆ. ಹಾಗೆ ಈ ಕಡೆ ರಚನಾ ರಂಜಿತ್ ಚೇಂಬರ್ ಹತ್ರ ಬರ್ತಿರ್ಬೇಕಾದ್ರೆ, ನೋಡಿ ನನ್ನ ಹತ್ರ ಬರೋ ಅವಶ್ಯಕತೆ ಇಲ್ಲ, ನಿಮ್ಮ ರಿಸಿಗ್ನೇಷನ್ ಏನಾದರೂ ಮ್ಯಾನೇಜರ್ಗೆ ಕೊಡಿ, ಅವರೇ ನೋಡ್ಕೊಡ್ತಾರೆ, ಯು ಕ್ಯಾನ್ ಗೋ ನೋ ಅಂತ ಹೇಳ್ತಾ ಇರಬೇಕಾದ್ರೆ, ಪ್ಲೀಸ್ ರಂಜಿತ್ ಅವರೇ, ನಾನು ಇಲ್ಲಿ ಕೆಲಸ ಮಾಡೋಕೆ ಒಪ್ಕೊಂಡಿದ್ದೀನಿ ಅಂತ ಅಂದಾಗ, ಕೂತ್ಕೊಳ್ಳಿ ಅಂತ ಕೂರಿಸ್ಬಿಟ್ಟು ಹೇಳ್ತಾ ಇರ್ತಾನೆ, ಇಲ್ಲಿ ಕೆಲಸ ಮಾಡಬೇಕಂತ ಅಂದರೆ 3 ರೂಲ್ಸ್ನ ನೀವು ಫಾಲೋ ಮಾಡಬೇಕು. ಮೊದಲಾಗಿ ಕೆಲಸ ಮಾಡಬೇಕು ಅಂತಂದರೆ ಮೊದಲನೇದಾಗಿ ಕೆಲಸದಲ್ಲಿ ಪರ್ಫೆಕ್ಷನ್ ಇರಬೇಕು. ಹಾಗೆ ಎರಡನೇದು ಕಾರಣ ಕೊಡೋರು ಅಂತಂದರೆ ನನಗಾಗಲ್ಲ. ಮೂರನೇದು ನಿಮ್ಮಿಂದ ಏನಾದರೂ ತಪ್ಪಾದರೆ ಖಂಡಿತ ನಾನು ಅದನ್ನು ಕ್ಷಮಿಸಲ್ಲ ಅಂತ ಹೇಳ್ತಾ ಇರ್ತಾನೆ. ಇದಕ್ಕೆಲ್ಲ ನಿಮಗೆ ಒಪ್ಪಿಗೆ ಇದೆಯಾ ಅಂತ ಅಂದಾಗ ರಚನಾ ಕತ್ತಲಾಡ್ತಿರ್ಬೇಕಾದ್ರೆ, ವೆರಿ ಗುಡ್, ಲೆಟ್ಸ್ ಡಿಸ್ಕಸ್ ದ ಪ್ರಾಜೆಕ್ಟ್ ಅಂತ ಪ್ರಾಜೆಕ್ಟ್ನ ಡಿಸ್ಕಸ್ ಮಾಡೋಕೆ ಹೋಗ್ತಾ ಇರ್ತಾನೆ. ಹಾಗೆ ಪ್ರಾಜೆಕ್ಟ್ ಫೈಲ್ ಕೊಟ್ಟು ಹೇಳ್ತಾ ಇರ್ತಾನೆ, ಇದು ನಾವು ಮಾಡ್ತಿರೋ ಹೊಸ ಪ್ರಾಜೆಕ್ಟು, ವಿಲೇಜ್ ಅಟ್ಮಾಸ್ಫಿಯರ್ ಇರೋದು, ಇದನ್ನು ನಾವು ಮಾಡ್ತಾ ಇದ್ದೀವಿ, ಇದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತ ಎಲ್ಲನೂ ಹೇಳ್ಬೇಕಾದ್ರೆ, ಇದು ತುಂಬ ಇಂಪಾರ್ಟೆಂಟ್ ಇರೋ ಪ್ರಾಜೆಕ್ಟು, ಹಗಲು ರಾತ್ರಿ ನೀವು ಕೆಲಸ ಮಾಡಬೇಕಾಗುತ್ತೆ, ಇದಕ್ಕೆ ಒಪ್ಪಿಗೆನಾ ಅಂದಾಗ, ಓಕೆ ಸರ್ ಅಂತ ಹೇಳಬೇಕಾದ್ರೆ, ಕಾಲ್ ಮಿ ರಂಜಿತ್ ಅಂತ ಕರೀರಿ, ಸರ್ರನ್ನು ಕರೆಯೋ ಅವಶ್ಯಕತೆ ಇಲ್ಲ ಅಂದಾಗ, ಪ್ರೊಫೆಷನಲ್ ಆಗಿ ಇರಬೇಕಲ್ವ ಸರ್ ಅಂತ ಹೇಳ್ತಾ ಇರ್ತಾಳೆ. ಅವಳು ಆಚೆ ಹೋಗಿದ ತಕ್ಷಣ, ಐ ಲೈಕ್ ದಿಸ್ ಆಟಿಟ್ಯೂಡ್, ನನ್ನ ಕಣ್ಣು ಮುಂದೆ ಇನ್ಮೇಲೆ ಇರ್ತೀಯಲ್ಲ ಒಂದಂತಾಗೆ ಎಲ್ಲ ಆಟನ ಕಲಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಸುಮ್ಮ ಕೆಲಸಕ್ಕೆ ಒಪ್ಕೊಂಡ್ರ ಅಂತ ಕೇಳಬೇಕಾದ್ರೆ, ಆ ಪ್ರಾಜೆಕ್ಟ್ನ ಕೊಟ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ, ಏನು ಮಾಡಲಿ, ಇದನ್ನು ನಿಭಾಯಿಸೋಕ್ಕೆ ತುಂಬ ಕಷ್ಟ, ಹಂಗಂತ ದೇಶಪ್ರೇಮಿಯವರಿಗೆ ನಿರ್ಧಾರ ಹಾಕೋಕ್ಕೆ ನನಗಿಷ್ಟ ಇಲ್ಲ, ದೇವರೇ ಇದನ್ನೆಲ್ಲ ನಿಭಾಯಿಸೋ ಶಕ್ತಿ ಕೊಡು ಅಂತ ಬೇಡ್ಕೋತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಕೆಲಸ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಈ ಕಡೆ ದೇಶಪ್ರೇಮಿ ಕಾಲ್ ಮಾಡ್ತಾನೆ, ಹೇಳಿ ಅಂತ ಅಂದಾಗ, ಲಕ್ಕಿ ಚಾಮ್ ಅವರೇ, ಒಂದು ಇಂಪಾರ್ಟೆಂಟ್ ವಿಷಯನ ನಿಮ್ಮ ಹತ್ರ ಮಾತಾಡಬೇಕು, ಶೇರ್ ಮಾಡ್ಕೋಬೇಕು, ಒಂದು ಅಡ್ರೆಸ್ ಲೊಕೇಶನ್ ಮಾಡ್ತೀನಿ, ಅಲ್ಲಿಗೆ ಬನ್ನಿ ಅಂತ ಅಂದಾಗ, ಸರಿ ಆಯಿತು ನಾನೇ ಬರ್ತೀನಿ ಅಂತ ಹೇಳ್ತಾಳೆ. ಇಲ್ಲಾಂದರೆ ನಾನೇ ಬರ್ತೀನಿ ಅಂದಾಗ, ಬೇಡ ಇಲ್ಲಿಗೆ ಬಂದರೆ ಅವರಿಗೆ ಗೊತ್ತಾಗುತ್ತೆ ನಾನು ರಂಜಿತ್ ಆಫೀಸ್ನಲ್ಲಿ ಕೆಲಸ ಮಾಡ್ತೀನಿ ಅಂತ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು, ನಾನೇ ಬರ್ತೀನಿ ಅಂತ ಫೋನ್ ಕಟ್ ಮಾಡಿ ಸುಮ್ಮಾಗಿ ಹೇಳ್ತಾ ಇರ್ತಾಳೆ. ನಾನು ಬರೋವರೆಗೂ ಸ್ವಲ್ಪ ನೀನು ಮ್ಯಾನೇಜ್ ಮಾಡ್ಕೊ, ನಾನು ಬರ್ತೀನಿ ಅಂತ ಎದ್ದು ಹೋಗ್ತಿರ್ಬೇಕಾದ್ರೆ, ಆ ಮಾತನ್ನ ಈ ಕಡೆ ಕೇಳ್ಕೊಂಡು ಆದಷ್ಟು ಬೇಗ ನಾನು ಅಲ್ಲಿ ಹೋಟೆಲ್ನಲ್ಲಿ ಟೇಬಲ್ನ ಬುಕ್ ಮಾಡಬೇಕು ಅಂತ ಹೋಗ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.